ಎಲ್ಲರಿಗೂ ನಮಸ್ಕಾರ. ನಿಂಬೆಕಾಯಿ ಖಾರ ಹಾಕೋ ವಿಧಾನ ತೋರಿಸ್ತೀನಿ ನೋಡ್ರಿ. ಇವು ನಿಂಬೆಕಾಯಿಗಳು ಸರಿಯಾಗಿ ಸಣ್ಣ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದ್ರ ಬೀಜಗಳು ತೆಗಿಬೇಕು. ಇಲ್ಲ ಆಮ್ಯಾಗ ನಿಧಾನ ಓಸು ಬೀಜ ತೆಗೆದ್ರೂ ಬರ್ತದ. ಇದು 2-3 ಗಂಟೆ ಉಪ್ಪು ಹಚ್ಚಿ ನೆನಿಡ್ಬೇಕ್ರಿ. ಯಾಕಂದ್ರೆ ಉಪ್ಪು ಹಚ್ಚಿರಿ ಏನು ಮಾಡ್ತದ, ನೀರು ಬಿಡ್ತದ. ಬೇರೆದೇನು ನೀರು ಹಾಕ್ಲಾರ್ದಂಗೆ ಕರೆಕ್ಟ್ ಎಲ್ಲ ಅಷ್ಟು ಕಲಿತದ. ಈ ಥರ ಪೀಸ್ಗಳು ಕಟ್ ಮಾಡ್ಕೋಬೇಕು ನೋಡ್ರಿ. 30 ನಿಂಬೆಕಾಯಿ ತೊಗೊಂಡಿನಿ. ನಿಮಗೆ ಮುಂದೆ ಇದ್ರದ್ದು ಏನೇನು ಹಾಕ್ಬೇಕಂತ ಹೇಳ್ತೀನಿ ರೀ ನಾನು. ಈಗ ರೀ ಈ ಥರ ಎಲ್ಲ ಒಂದು ಸರಿಯಾಗಿ ಸ್ವಲ್ಪ ಬೀಜಗಳು ತೆಗೆದು ಈ ಕಡೆ ಬೇರೆ ಕಡೆಗೆ ಹಾಕಿಬಿಡ್ಬೇಕು ನೋಡ್ರಿ. ಹಿಂಗೆ ಒಂದು 4-5 ನಿಂಬೆಕಾಯಿ ಕೊಯ್ಕೋಬೇಕು. ಬೀಜಗಳೆಲ್ಲ ಕಡ್ಯಾಕ್ ಮಾಡಿ ಈ ಥರ ಹಾಕಿಟ್ರೆ ಅಂದ್ರೆ ಬೀಜ ಬರಲ್ರಿ. ಯಾಕಂದ್ರೆ ಮಕ್ಕಳು ಊಟ ಮಾಡ್ರೆ ಆ ಮಕ್ಕಳು ಬಾಯಿ ಸಿಕ್ಕರೆ ಇಸ್ಸ ಬರ್ತದೆ. ಬೀಜ ಇಸ್ಸ ಇರ್ತಾವಲ್ಲ, ದೊಡ್ಡೋರಿಗೆ ನಮಗೆ ನಡೀತಾವ, ಮಕ್ಕಳು ಊಟ ಮಾಡೋಕೆ ನಡೆಯಂಗಿಲ್ಲ. ಈಗ ರೀ ಇವೆಲ್ಲ ಅಷ್ಟು ಬೀಜಗಳು ತೆಗೆದು ಅಷ್ಟು ಕೊಯ್ದಿರ್ತೀನಿ ನೋಡ್ರಿ. ಉಪ್ಪು ಹಾಕ್ತೀನಿ ನೀರು ಬಿಡೋ ಸಲಕ. ಈಗ ರೀ ಉಪ್ಪು ಹಾಕಿ ನೋಡಿ ಇದೊಂದು 3-4 ತಾಸು ಹೆಚ್ಚಿಗೆ ಬಿಡ್ಬೇಕು ರೀ. ಎಲ್ಲ ಅಷ್ಟು ಕರಗಿ ನೀರು ಬಿಡ್ತದೆ. ನಮ್ಮ ಖಾರ ಅದು ಹಾಕ್ಲಾಕ ಇದ್ರ ನೀರೇ ನಮಗೆ ಖಾರ ಅದೆಲ್ಲ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಈ ಥರ ಕಲಿಸಿ 4-5 ತಾಸು ಮ್ಯಾಗೆ ಮುಚ್ಚಿಬಿಡ್ಬೇಕು ನೋಡ್ರಿ. ಅಷ್ಟೇ ತನ ಅಲ್ಲ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಂಬೋದಾಗ್ತದೆ. ಈಗ ರೀ ಈ ಥರ ಮುಚ್ಚಿಬಿಡ್ಬೇಕು ನೋಡ್ರಿ. ಈಗ ರೀ ಉಪ್ಪು ಹಾಕಿನ ನೋಡು, ಇದಕ್ಕೆ ಬೆಲ್ಲ ಹಾಕ್ತೀನಿ ನೋಡ್ರಿ. ನಾನು 100 ನಿಂಬೆಕಾಯಿಗೆ 1 kg ಬೆಲ್ಲ ಹಾಕ್ಬೇಕ್ರಿ. ಯಾಕಂದ್ರೆ ಇದು ಬೆಲ್ಲ ಹಾಕಿರಿ ಏನಾಗ್ತದಂದ್ರೆ ಇದು ಒಟ್ಟ ನಮಗೆ ಪೈತಾನೇ ಗುಡ್ಸಂಗಿಲ್ಲ. ನಮ್ಮ ಹೆಲ್ತ್ಗೆ ಭಾಳ ಚಂದ. ಅಲ್ಲ ಬೆಳ್ಳುಳ್ಳಿ ಬೆಲ್ಲ ಹಾಕ್ತೀನಲ್ಲ, ಈಗ ಉಪ್ಪು ಬೆಲ್ಲ ಕಲಸಿಟ್ರೆ ಏನಾಗ್ತದ್ರಿ, ಫುಲ್ ಎಲ್ಲ ಇದು ಬೆಲ್ಲ ಸಣ್ಣ ಕುಟ್ಟಿವೆಲ್ಲ ಕರಗ್ತದ. ಕರಿಗೆ ನೀರು ಬಿಡ್ತದ. ಆಮ್ಯಾಗ ಇದಕ್ಕೆಲ್ಲ ಖಾರ ಉಪ್ಪು ಆಮ್ಯಾಗ ಮತ್ತು ನಮ್ಗೆ ಬೇಕಿದ್ದಷ್ಟು ನೋಡಿ ಉಪ್ಪು ಕಲಿಸ್ಕೋಬೋದು. ಖಾರ ಈಗಂತೂ ಬೆಲ್ಲ ಉಪ್ಪು ಹಾಕಿಟ್ಟಿನಿ ನೋಡ್ರಿ. ಇದು ಸ್ವಲ್ಪ ನೀರು ಬಿಡ್ತದೆ. ಎಲ್ಲ ಒಟ್ಟು ಬೆಲ್ಲ ಕರಗಬೇಕಲ್ಲ, ಅದ್ರ ಸಲಕ 2 ಗಂಟೆ 2.5 ಗಂಟೆ ಬಿಟ್ಟು ಬಿಡ್ಬೇಕು ನೋಡ್ರಿ. ಇದು ಮುಚ್ಚಿ ಅಷ್ಟು ಈಗ ಬೆಲ್ಲ ಹಿಂಗಿದ್ದೆಲ್ಲ ಸರಿಯಾಗಿ ಕರಗ್ತದೆ. ಈಗ ರೀ ಇದಕ್ಕೆ ಬೆಲ್ಲ ಉಪ್ಪು ಹಾಕಿ ನೆನ್ನಿಟ್ಟಿದ್ದೇನಲ್ಲ, ಇವೆಲ್ಲ ಹಿಂಗೆ ಈ ಥರ ನೀರು ಆಗ್ಯದ ನೋಡ್ರಿ. ಈಗ ಇದು ಬೆಲ್ಲ. ಈಗ ಇದಿಷ್ಟು ಅಲ್ಲ ಹಾಕ್ತೀನಿ ನೋಡ್ರಿ. 1/4 kg ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನೋಡ್ರಿ. ಯಾಕಂದ್ರೆ ನಾವು ಬರೀ 30 ಕಾಯಿ ತೊಗೊಂಡಿವಿ. ನೀವು 100 ಕಾಯಿಗೆ 1/4 ಕಿಲೋ ಅಲ್ಲ, 1/4 ಕಿಲೋ ಬೆಳ್ಳುಳ್ಳಿ, 100 ಗ್ರಾಮ್ ಜೀರಿಗೆ ಮಿಕ್ಸಿಗೆ ಹಾಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡು ಬಿಡ್ಬೇಕು ನೋಡ್ರಿ. ಈಗ ಇದು ಅಲ್ಲ ಹಾಕಿನಿ ನೋಡ್ರಿ ನಾನು. ಈಗ ಅಲ್ಲ ಜೀರಿಗೆ ಪುಡಿ, ಯಾಕಂದ್ರೆ ಇದು ಜ್ವರ ಬಂದ್ರೂ ಊಟ ಮಾಡ್ಲಾಕ ಬರ್ತದ್ರಿ. ಯಾಕಂದ್ರೆ ಇದು ಒಟ್ಟ ಪೈತಾನೇ ಗುಡ್ಸಂಗಿಲ್ಲ. ಯಾಕಂದ್ರೆ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಇರ್ತದಲ್ಲ, ಇದು ಹೆಲ್ತ್ಗೆ ಭಾಳ ಸರಿಯಾಗ್ರಿ. ಕರೆ ಅಂದ್ರೆ ಇದು ಬಾಣ್ತೇರ್ನು ಊಟ ಮಾಡಿದ್ರು ಏನಾಗಂಗಿಲ್ಲ. ಮಕ್ಕಳು ಊಟ ಮಾಡ್ಬೋದು, ಕೆಮ್ಮಾಗಂಗಿಲ್ಲ, ಒಟ್ಟ ದಮ್ಮು ಇಂಥದ್ದು ಏನು ಗುಡ್ಸಂಗಿಲ್ಲ ರೀ. ಸರ್ದಿ ಆಗೋಲ್ಲ. ಯಾಕಂದ್ರೆ ಅಲ್ಲ ಬೆಲ್ಲ ಇರ್ತದಲ್ಲ. ಪೈತ ಅಂತೂ ಅಸ್ಸಲು ಆಗಂಗಿಲ್ಲ ನೋಡ್ರಿ. ಪೈತ ಯಾರಿಗೆ ಜಾಸ್ತಿ ಆಗ್ತದ ಈ ಥರ ಖಾರ ಮಾಡ್ಕೊಂಡು ಊಟ ಮಾಡಿದ್ರೆ ಭಾಳ ಸರಿಯಾಗಿ. ಈಗ ರೀ ಪುಡಿ ಖಾರ ನಿಮ್ಮ ಇಷ್ಟ ಬಂದಂಗೆ ಹಾಕ್ಬಾರ್ದು. ಮಕ್ಕಳು ಇದ್ದು ಅಂದ್ರೆ ಮನೆಗೆ ಸ್ವಲ್ಪ ಖಾರ ಕಮ್ಮಿ ಹಾಕಿರೂ ಬರ್ತದ್ರಿ. ಈಗ ರೀ ಖಾರ ಪುಡಿ ಹಾಕಿ ನೋಡ್ರಿ. ಇದು ಬಿಸಿ ಅನ್ನದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೇಕು. ಭಾರಿ ಟೇಸ್ಟ್ ಆಗ್ತದೆ ರೀ. ಹೆಲ್ತ್ಗೂ ಒಳ್ಳೆಯದು. ನಮ್ಮ ದೇಹಕ್ಕೆ ಏನಿದು ಎಣ್ಣೆ ಪದಾರ್ಥದಂಗೆ ಏನಿದೆ ಅನ್ನಂಗಿಲ್ಲ, ಏನಿಲ್ಲ. ಇದು ಭಾಳ ಒಳ್ಳೆಯದು. ಇದು ಬಗಾರ್ ಹಾಕಲ್ಲೋದ್ರೂ ನಡೀತದೆ ರೀ. ಬಾಣಂತಿದವ್ರಿಗೆ ಕೊಡ್ಲಾಕ ಬರ್ತದೆ ಬಗಾರ್ ಹಾಕಲ್ಲೋದ್ರೆ. ನಂಬಲ್ಲೇನು ಬಾಣಂತಿದವ್ರೇನು ಯಾವಾಗಲೂ ಇರೋಂಗಿಲ್ಲ, ಅದಕ್ಕೆ ಬಗಾರ್ ಹಾಕಬೇಕು. ಈಗ ರೀ ಈ ಥರ ಹಾಕೋದು ನೋಡ್ರಿ ಚಟ್ನಿ. ಈಗ ರೀ ನಾವು ಇದು ಉಪ್ಪು ಬೆಲ್ಲ ಕಲಿಸಿದ್ದೆ ನೋಡ್ರಿ. ಈಗ ನಾ ಏನು ನೀರು ಹಾಕಿಲ್ಲ ನೋಡ್ರಿ. ಈಗ ಈ ಥರ ಆಗಿಬಿಟ್ಟದ ಇದು ಪೂರ.
ಕೊಯ್ದು ರೂಪೇನೆ ಬೆಲ್ಲ ನಮ್ಗೆ ಎಷ್ಟು 1 kg 100 ನಿಂಬೆಕಾಯಿ 1 kg ಬೆಲ್ಲ ಹಾಕ್ಬೇಕ್ರಿ. ಹಾಕಿರಿದ್ರೆ ಟೇಸ್ಟ್ ಇದಾಗ್ತದೆ. ಎಲ್ಲ ಸಣ್ಣ ಕುಟ್ಟಿ ಕಲಿಸಿ ಇಟ್ಟೆ ಒಂದು ಉಪ್ಪು ಒಂದು 2-3 ಗಂಟೆ ಬಿಟ್ಟು ಬಿಡ್ಬೇಕು. ಈ ಥರ ಎಲ್ಲ ನೀರಿನಂಗೆ ಆಗಿಬಿಡ್ತದೆ ನೋಡ್ರಿ. ಇದು ಈಗ ಬಗಾರ್ ಹಾಕ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ, ಸಾಸಿವೆ, ಇದರಲ್ಲಿ ಜೀರಿಗೆ. ಇದು ಎಣ್ಣೆ ಕಾಯ್ದ ಇದಕ್ಕೇನು ಹಸಿ ಎಣ್ಣೆ ಹಾಕೋದಿರಲ್ರಿ. ಮಾವಿನಕಾಯಿ ಕಾಳಕ್ಕೆ ಅಷ್ಟೇ ಹಸಿ ಎಣ್ಣೆ ಹಾಕೋಬೋದು. ಇದಕ್ಕೆ ಏನು ಇರೋಲ್ಲ ಹಸಿ ಎಣ್ಣೆ. ಇದರಿ ಇವೆಲ್ಲ ಕೆಂಪಾಗ್ಯಾವ ನೋಡ್ರಿ ಬೆಳ್ಳುಳ್ಳಿ. ಇದು ಎಣ್ಣೆ ಬಂದು ಮಾಡಿ 1 ಗಂಟೆ ಹಂಗೆ ಇದು ಪೂರ್ತಿ ತಣ್ಣಗೆ ಆದ್ಮೇಲೆ ಅದಕ್ಕೆ ಕಲಸ್ಬೇಕು ನೋಡ್ರಿ. ಪೂರ ಬೆಳ್ಳುಳ್ಳಿನೂ ಹೊತ್ತಲಾಗ ಬಿಡ್ಬಾರ್ದ್ರಿ. ಕೆಂಪಾಗ ಆಗೋದು ಸಾಸಿವೆ ಚಟ 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 ಅನ್ನೋದು ಬಂದ್ ಆಗ್ತಾವಲ್ಲ, ಬಂದ್ ಮಾಡಿಬಿಡ್ಬೇಕು. ನೋಡು ಬಂದ್ ಮಾಡ್ತೀನಿ ನೋಡಿ. ಪೂರ್ತಿ ತಣ್ಣಗೆ ಆದ್ಮೇಲೆ ಅದಕ್ಕೆ ಕಲಿಸಿ ಇದು ಮಾಡ್ಬೇಕು. ಈಗ ರೀ ಬಗಾರ್ ಹಾಕಿಟ್ಟಿದ್ದೆ. ಇದು ಎಣ್ಣೆ ಎಲ್ಲ ತಣ್ಣಗಾಗ್ಯದ ನೋಡ್ರಿ. ತಣ್ಣಗೆ ಆದ್ಮೇಲೆ ಹಾಕಬೇಕು. ಸ್ವಲ್ಪ ಗರಂ ಇತ್ತಂದ್ರೆ ಖಾರ ಕೆಡ್ತದ, ಬೂಜೋದು ಬರ್ತದ. ತಣ್ಣಗೆ ಆದ್ಮೇಲೆ ಹಾಕ್ಬೇಕು ನೋಡ್ರಿ. ಇದಕ್ಕೆ ಖರೇಂದ್ರೆ ಬಗಾರೇ ಹಾಕಬಾರ್ದ್ರಿ. ಬಗಾರನೂ ಹಾಕಬಾರ್ದು, ಪುಡಿ ಖಾರನೂ ಹಾಕಬಾರ್ದು. ಬರೀ ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಚಂದ ತುಂಬಿಟ್ಟು ಬಿಡ್ಬೇಕು. ಇದು ಒಂಥರ ಹೆಲ್ತಿಗೆ ಒಂಥರ ಔಷಧ ರೀ. ವಾಮಿಟಿಂಗ್ ಆಗಂಗಿಲ್ಲ, ಪೈತ ಆಗಂಗಿಲ್ಲ, ಏನಿಲ್ಲ. ಬಿಸಿ ಅನ್ನ ಒಂದು ತುಪ್ಪ ಹಾಕ್ಕೊಂಡು ಇದು ಚಟ್ನಿ ಹಾಕ್ಕೊಂಡು ತಿಂದ್ರೆ ಏನೇನು ಬೇಕಿಲ್ಲ ನೋಡ್ರಿ. ಅಷ್ಟು ಸರಿಯಾಗಿ ಪೈತ ಅನ್ನ ಮಾತೇ ಇಲ್ಲ ನೋಡ್ರಿ. ಅಲ್ಲ, ಬೆಲ್ಲ, ಇದು ನಿಂಬೆ ಹಣ್ಣಿನ ರಸ ಬಿಡ್ತದಲ್ಲ, ನೀವು ಖಾರ ಪುಡಿ ಹಾಕಿದ್ರು ನಿಮ್ಗೆ ಎಷ್ಟು ಇಷ್ಟದ ಪ್ರಕಾರ ಹಾಕಿ ನಿಮ್ಗೆ ಏನು ಅನ್ನಿಸ್ತದ ಕಾಮೆಂಟ್ ಮಾಡಿರಿ ನನಗೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನಿಂಬೆಕಾಯಿ ಖಾರ ರೆಡಿ. ಎಲ್ಲರಿಗೂ ಧನ್ಯವಾದ.